ಸೊ ಈ ವಿಡಿಯೋ ಸಾಕಷ್ಟು ಇಂಟರ್ನೆಟ್ನಲ್ಲಿ ಸೆನ್ಸೇಷನನ್ನು ಕ್ರಿಯೇಟ್ ಮಾಡಿದೆ. ಈ ಒಂದು ವಿಡಿಯೋನ ನೋಡಿ ಇನ್ಸ್ಟಾಗ್ರಾಮ್ನ ಲ್ಯಾಕ್ಸ್ ರೈಟ್ಸ್ ಅನ್ನುವಂತಹ ಒಂದು ಪೇಜ್ನವರು ಬರೆದಿರುವಂತಹ ಈ ಒಂದು ಸಾಲುಗಳು ತುಂಬಾ ನನಗೆ ಟಚ್ ಆಯಿತು. ಸೊ ಹಾಗಾಗಿ ನಾನು ಅದನ್ನು ಇಲ್ಲಿ ಉಲ್ಲೇಖವನ್ನು ಮಾಡ್ತಾ ಇದ್ದೀನಿ. ನಾನು ಒಬ್ಬನೇ ಅದೆಷ್ಟೋ ದೂರ ಸವೆಸಿ ನಡೆದು ಬಂದೆ, ಆದರೆ ಇಂದು ಒಬ್ಬನೇ ನಡೆದುಕೊಂಡು ಹೋಗ್ತಾ ಇದ್ದೀನಿ. ನಿಮ್ಮ ಕಣ್ಣುಗಳಿಗೆ ನಾನೊಬ್ಬ ದಾರಿ ತಪ್ಪಿದ ಪೆಂಗ್ವಿನ್ ಆಗಿ ಅನ್ನಿಸಬಹುದು, ಆದರೆ ನನ್ನ ಜೀವನದಲ್ಲಿ ಇದು ಕೊನೆಯ ಪ್ರಯತ್ನ. ಮೊದಲು ನನ್ನ ಜೊತೆಗಿರುವವರ ನಗುವು ನನಗೆ ಧೈರ್ಯ ಕೊಡುತ್ತಿತ್ತು, ಆದರೆ ಇವತ್ತು ಮುಂದೆ ಕಾದಿರುವ ಮೌನವೇ ನನ್ನನ್ನು ಕರೆಯುತ್ತಿದೆ. ನನ್ನ ಕಾಲುಗಳು ಈಗಲೂ ಕಂಪಿಸುತ್ತಿವೆ, ಆದರೆ ಮನಸ್ಸು ಈಗಾಗಲೇ ತುಂಬ ದಣಿದಿದೆ. ನಾನು ತಲುಪಲಾರದ ಶಿಖರದ ಕಡೆಗೆ ನಡೆದು ಹೋಗುತ್ತಿದ್ದೇನೆ, ಏಕೆಂದರೆ ಹಿಂದಿರುಗಿ ಬರುವಷ್ಟು ಬಲ ನನ್ನಲ್ಲಿಲ್ಲ. ನನ್ನ ಹೆಸರು ನಿಧಾನವಾಗಿ ಮರೆಯಾಗಬಹುದು, ಆದರೆ ನಾನು ಒಮ್ಮೆ ಬದುಕಿದ್ದೆ ಎನ್ನುವ ನೋವು ನಿಮ್ಮ ಹೃದಯದಲ್ಲಿ ಉಳಿಯಲಿ. ವಿದಾಯ. ನಾನು ಸೋತು ಹೋಗ್ತಾ ಇಲ್ಲ, ತುಂಬ ಕಷ್ಟಪಟ್ಟು ಹೋಗ್ತಾ ಇದ್ದೀನಿ. ಇದು ಇಂಟರ್ನೆಟ್ನಲ್ಲಿ ಸಿಕ್ಕಂತಹ ಒಂದಷ್ಟು ಸಾಲುಗಳು. ಸೊ ಏನಿದು ವಿಡಿಯೋ ಅಂತ ನಾವು ನೋಡಿದಾಗ 2007ರಲ್ಲಿ ಡಾಕ್ಯುಮೆಂಟ್ರಿ ಎನ್ಕೌಂಟರ್ಸ್ ಆಫ್ ದ ಎಂಡ್ ಆಫ್ ದಿ ವರ್ಲ್ಡ್ ಅನ್ನುವಂತಹ ಒಂದು ಲೈಕ್ ರಿಯಲ್ ಫುಟೇಜ್ನ ಒಂದು ಆಧಾರಿತವಾದಂತಹ ಈ ವಿಡಿಯೋ ಫಿಲ್ಮ್ ಮೇಕರ್ ವರ್ನರ್ ಹರ್ಜಾಗ್ ಮತ್ತು ಸಿನಿಮ್ಯಾಟೋಗ್ರಫರ್ ಪೀಟರ್ ಝೈಟ್ಲಿಂಗರ್ ಅವರ ಒಂದು ವಿಡಿಯೋ ಆಗಿದೆ. ಸೊ ಅಂಟಾರ್ಟಿಕಾದಲ್ಲಿ ಇವರಿಬ್ಬರು ಹೋಗಿ ಅಲ್ಲಿ ತೆಗೆದಿರುವಂತಹ ಡಾಕ್ಯುಮೆಂಟ್ರಿ ಫಿಲಮ್ ಆಗಿದೆ. ಸೊ ಹರ್ಜಾಗ್ ಹಾಗೂ ಪೆಂಗ್ವಿನ್ ಸೈಂಟಿಸ್ಟ್ ಡೇವಿಡ್ ಏನ್ಲಿ ಅವರ ಸಂಭಾಷಣೆಯ ಒಂದು ವಿಡಿಯೋ ತುಣುಕು ಇದಾಗಿದ್ದು, ಇದು ಸೋಷಿಯಲ್ ಮೀಡಿಯಾದಲ್ಲಿ ಜಗತ್ತಿನಾದ್ಯಂತ ಈಗ ವೈರಲ್ ಆಗಿದೆ. ಸೊ 20 ವರ್ಷಗಳ ನಂತರ ಇದು ವೈರಲ್ ಆಗಿರುವಂಥದ್ದು.